cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋ ಏನಪ್ಪ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದ್ದು ಏನೋ ಅಪ್ಡೇಟ್ ಬಂದಿರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ ಯಾವುದನ್ನು, ಬರೀ ಜಾಬ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಇವಾಗ ಅಪ್ಡೇಟ್ ಬಂದಿದೆ. ಏನಪ್ಪ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಅಂತಂದರೆ ಅಪ್ಡೇಟ್ ಬಂದಿರೋದು ಇವಾಗ ಬೆಲೆಗಳಲ್ಲಿ ಕಮ್ಮಿ ಮಾಡೋಕ್ಕೆ, ಅಂದರೆ ಏನು ರೇಟ್ ಫಿಕ್ಸ್ ಮಾಡಿದ್ರು ಅವರು ಅದರದ್ದು ಕಮ್ಮಿ ಮಾಡೋಕ್ಕೆ ಆಲ್ರೆಡಿ CM ಜೊತೆ ವಸತಿ ಸಚಿವರು ಎಲ್ಲ ಸೇರಿ ಮತ್ತು ಒಂದಷ್ಟು MLAಗಳು MP ಗಳೆಲ್ಲ ಸೇರಿ ಮೀಟಿಂಗ್ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಮೊನ್ನೆ ಕೆಲವೊಂದು ಪೇಪರಲ್ಲೂ ಕೂಡ ಆ್ಯಡ್ ಬಂದಿದೆ. ಏನಂತ ಆ್ಯಡ್ ಅಂತಂದರೆ 12,158 156 ಗೊತ್ತಿಲ್ಲ, 12,000 ಚಿಲ್ಲರೆ ಮನೆಗಳಿಗೆ ಮನೆ ರೇಟನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ಗೊತ್ತಾಯ್ತಾ ಇದೆ. ಅಂದರೆ ರೇಟ್ನ ಕಮ್ಮಿ ಮಾಡಿ ಅಂತ ಚರ್ಚೆ ಮಾಡಿ ಅವರು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ಬರೀ 12,000 ಚಿಲ್ಲರೆ ಮನೆಗಳಿಗೆ ಮಾತ್ರ, ಇನ್ನು ಮಿಕ್ತವ್ರಿಗಿಲ್ಲ. ಬಟ್ ಅವರು ಪರ್ಟಿಕ್ಯುಲರ್ ಆಗಿ ಈ ಡೇಟಿಂದ ಈ ಡೇಟ್ವರೆಗೂ ಹಾಕಿರೋರಿಗೆ ಮಾತ್ರ ಈ ರೀತಿ ಕಮ್ಮಿ ಆಗುತ್ತೆ ರೇಟು ಅಂತ ಏನು ತಿಳಿಸಿಲ್ಲ. ಬಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಬಂದಿರೋ ಮಾಹಿತಿ ಪ್ರಕಾರ 12,000 ಚಿಲ್ಲರೆ ಮನೆಗಳಿಗೆ ಮಾತ್ರ. ಅದೆಲ್ಲ ಪೇಪರಲ್ಲೂ ಬಂದಿದೆ ಅಂತೆ, ನನಗೆ ಯಾರು ಹೇಳಿದ್ರು ಪೇಪರಲ್ಲಿ ಬಂದಿದೆ ಅಂತ. ಪೇಪರಲ್ಲೂ ಕೂಡ ಬಂದಿದೆ ಅಂತ, ನಾನು ನೋಡಲಿಲ್ಲ. ಹಾಗಾಗಿ 12,000 ಚಿಲ್ಲರೆ ಮನೆಗಳಿಗೆ ಇವರು ಸಬ್ಸಿಡಿ ಕೊಟ್ಟು ಕೂಡ ಇನ್ನೂ ಒಂದು, ಅಂದರೆ ಕಮ್ಮಿ ಅಂತಂದರೆ ಇವರು ಅತಿ ಕಮ್ಮಿನೂ ಮಾಡಿಲ್ಲ. ಫಸ್ಟ್ ಏನು ರೇಟ್ ಹೇಳಿದ್ರು ಆ ರೇಟು ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಈಗ ಇವ್ರು ಏನು ಮಾಡಿದ್ದಾರೆ ಅಂದರೆ 1 ಲಕ್ಷ ರೂಪಾಯಿ ಮಾತ್ರ ಕಮ್ಮಿ ಮಾಡಿದ್ದಾರೆ. ಬರೀ 1 ಲಕ್ಷ ರೂಪಾಯಿವರೆಗೂ ಮಾತ್ರ ಕಮ್ಮಿ ಹೇಳ್ತಾ ಇದ್ದಾರೆ. ಅಂದರೆ 7.5 ಲಕ್ಷ ಯಾರಿಗಿತ್ತು ಅವ್ರಿಗೆ 6.5 ಲಕ್ಷ ಕಟ್ಟಬೇಕು, ಮತ್ತು 8.5 ಲಕ್ಷ ಯಾರಿಗಿತ್ತು ಅವರು 7.5 ಲಕ್ಷ ಕಟ್ಟಬೇಕು. ಅಂದರೆ ಅದನ್ನು ಕೂಡ ಅವ್ರು ಡೇಟನ್ನು ಹೇಳ್ತಾರೆ, ಅವರು ಯಾರ್ಯಾರಿಗೆ ಅದು ಆಗೈತೆ ಅನ್ನೋದ ಡೇಟು ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿರೋದು ಬರೀ ಮನೆಗಳು ಮಾತ್ರ 12,000 ಚಿಲ್ಲರೆ, 12,153 ಮನೆ ಏನೋ ಅಂತ, ಅಷ್ಟು ಮನೆಗಳಿಗೆ ಮಾತ್ರ ಅವರು ಕಮ್ಮಿ ಮಾಡ್ತೀವಿ ಅಂತ ಹೇಳಿರೋದು. ಬಟ್ ಯಾರ್ಯಾರಿಗೆ ಕಮ್ಮಿ ಆಗುತ್ತೆ ಯಾರ್ಯಾರಿಗೆ ಜಾಸ್ತಿ ಆಗುತ್ತೆ ಅದು ನಮಗೂ ಗೊತ್ತಿಲ್ಲ. ನೋಡೋಣ, ಅವರು ಡೇಟ್ ಹೇಳ್ಬೇಕು, ಇಂಥ ಇಸ್ವಿಯಿಂದ ಇಂಥ ಇಸ್ವಿ ಒಳಗಡೆ ಯಾರ್ಯಾರು ಹಾಕಿದ್ದಾರೆ, ಹಾಕಿ ಅಮೌಂಟನ್ನು ಬ್ಯಾಂಕ್ಗೆ ಯಾರ್ಯಾರು ಡೆಪಾಸಿಟ್ ಮಾಡಿದ್ದಾರೆ ಅಂಥವ್ರಿಗೆ ಮಾತ್ರ ಅಂದರೆ ಅದು ಡೀಟೇಲ್ ಹೇಳ್ಬೋದು. ಬಟ್ ಅದು ಡೀಟೇಲ್ ಅವ್ರು ಕೊಟ್ಟಿಲ್ಲ. ಅವ್ರು ಹೇಳಿರೋದು ಬರೀ ಮನೆ ಲೆಕ್ಕಾಚಾರದಲ್ಲಿ ಮಾತ್ರ ಹೇಳಿದ್ದಾರೆ. ಯಾವ ಇಸ್ವಿಯಿಂದ ಯಾವ ಇಸ್ವಿ ಅವ್ರಿಗೆ ಹಾಕಿದವ್ರಿಗೆ ಮಾತ್ರ ಕಮ್ಮಿ ಆಗೈತೆ ಅಂತ ಹೇಳಿಲ್ಲ. ಕಮ್ಮಿ ಆದ್ರೂ ಕೂಡ ಅವ್ರ ಅಬ್ಬಮ್ಮ ಅಂದರೆ ಜಾಸ್ತಿ ಏನು ಮಾಡಿಲ್ಲ, 1 ಲಕ್ಷ ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು, ಜಾಸ್ತಿ ಏನು ಕಮ್ಮಿ ಮಾಡಿಲ್ಲ ಅವರು. ಯಾಕಂದರೆ ಅಲ್ಲಿ ಸರ್ಕಾರದಲ್ಲಿ ದುಡ್ಡಿರ್ಬೇಕಲ್ವಾ, ದುಡ್ಡಿದ್ರೆ ಮಾತ್ರ ಮಾಡೋಕ್ಕಾಗೋದು. ಅವರು ಬೇರೆ ಬೇರೆ ಯೋಜನೆಗಳಿಗೆ ಅವ್ರ ಯೋಜನೆಗಳು ಕೊಟ್ಕೊಂಡಿದ್ದಾರೆ ಹೊರತು ಈಗ ಮನೆಗಳಿಗೆ ಅವರು ಕೊಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇದೊಂದು ಸಣ್ಣ ವಿಡಿಯೋ ನೋಡಿ, ಮುಂದೆ ಏನು ಮಾಹಿತಿ ಬರುತ್ತೆ ಅದು ತಿಳಿಸ್ತೀನಿ. ಬಟ್ ಈಗ ಸದ್ಯಕ್ಕೆ ಇರೋದು ಇದೇ ಮಾಹಿತಿ. 12,153 ಮನೆಗಳಿಗೆ ರೇಟ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮ್ಮಿನೂ ಮಾಡ್ತೀವಿ ಅಂತ ಹೇಳಿ ಬರೀ 1 ಲಕ್ಷ ರೂಪಾಯಿ ಮಾತ್ರ ಕಮ್ಮಿ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಅಪ್ಲಿಕೇಶನ್ ಹಾಕಿರೋರಿಗೆ ಇದು ಅನ್ವಯ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರಿಗೆ ಅಂತ ಅಂದ್ಬಿಟ್ಟು. ಕೆಲವರೊಬ್ಬರು ಅಪ್ಲಿಕೇಶನ್ ಹಾಕಿ ದುಡ್ಡು ಕಟ್ಟಿರೋರು ಇದ್ದಾರೆ, ದುಡ್ಡು ಕಟ್ಟಿಲ್ದೇ ಬರೀ ಮೆಸೇಜ್ ಬಂದಿರೋರು ಇದ್ದಾರೆ. ಬಟ್ ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೆ ಅನ್ವಯ ಆಗುತ್ತೆ ಇದು ಅಂತ ಅವರು ಮಾಹಿತಿ ನೀಡಿಲ್ಲ. ನೋಡೋಣ, ಮುಂದೆ ಏನಾದ್ರು ಮಾಹಿತಿ ನೀಡ್ತು ಅಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಇವತ್ತಿನ ಮಾಹಿತಿ. ರಾಜೀವ್ ಗಾಂಧಿ ನಿಗಮದಿಂದ ಯಾರ್ಯಾರು ಅಪ್ಲಿಕೇಶನ್ಗಳು ಹಾಕಿ ದುಡ್ಡು ಕಟ್ಟಿ ಇದ್ದೀರಾ ಅವ್ರಿಗೆ, ಕೆಲವೊಬ್ರಿಗೆ 12,000 ಚಿಲ್ಲರೆ ಮನೆಗಳಿಗೆ ಅವರು 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೋ ಅಂತ. ಮುಂದೆ ನೋಡೋಣ. ಇದಿಷ್ಟು ಈ ಇವತ್ತಿನ ಮಾಹಿತಿ. ಹಾಗಾಗಿ ಇದೊಂದು ಮಾಹಿತಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಬಗ್ಗೆ ಕೊಟ್ಟಿದ್ದೀನಿ. ಹಾಗಾಗಿ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು.